ಅಯ್ಯೋ ಶಿವನೇ! ಈ ಮಾತು ಕಟ್ಕೊಂಡು ಸುಮ್ನಿರೋದ್ ಬಿಟ್ಬಿಟ್ಟು ನಾನು ಏನೋ ಒಯ್ತೀನಿ ಸಾಧನೆ ಮಾಡ್ತೀನಿ ಅಂತ ಹೋಗಿ ಬಿಕ್ಸುಕಾಗೋಗ್ಬಿಟ್ಟಿದ್ದೆ. ಸದ್ಯ ಹೆಂಗೊಂದು ಹೊಸ ಬಟ್ಟೆ ತಗೊಂಡು ಹಾಕೊಂಡು ಪ್ರೆಸ್ಸಾಗಿ ಬಂದ್ಬಿಟ್ಟಿವ್ನಿ. ಏನಾರ ಮಾಡ್ಬೇಕಲ್ಲ ಇವಾಗ ನಾನು. ಏನ್ ಮಾಡ್ಲಿ? ಹೆಂಗಾರ ಮಾಡಿ ಮನೆಗೆ ಸೇರ್ಕೋಬೇಕು. ನನ್ನ ಹೆಂಡ್ರು ಸರಿಯಾಗಿ ಬೆಂಡೆತ್ತವಳು ನನಗಂತುನುವೆ ಮನೆಗೆ ಬರ್ಬಾರ್ದು ಅಂತ ಹೇಳ್ಬಿಟ್ಟು. ಈಗ ನಾನೇನಾದ್ರೂನುವೆ ಮನೆಗೆ ಹೋಗ್ಬಿಟ್ರೆ ಅವಳು ನನ್ನ ಮನೆಗೆ ಬಿಟ್ಕೊತಾಳ? ಇಲ್ಲ. ಸರಿಯಾಗಿ ಹಾಕೊಂಡು ನನಗೂ ಚೆನ್ನಾಗಿ ರುಬ್ಬಾಕ್ಬಿಡ್ತಾಳೆ. ಈಗ ಏನು ಮಾಡಬೇಕು? ಹ್ಮ್. ಯಾರಿಂದ ನಾನು ನಮ್ಮ ಮನೆ ಒಳಗಡೆಗೆ ಸೇರ್ಕೋಬೋದು? ಜಯಮ್ಮನ ಗಂಡ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕೂನುವೆ ಭಯವಾಯ್ತೈತೆ. ಎಲ್ಲಿ ಹಿಡ್ಕೊಂಡು ರುಬ್ಬಾಕ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು. ಆದ್ರೆ ಹೆಂಗ್ ಹೋಗೋದು ಮನೆಗೆ? ಯಾರು ನಂಗೆ ಹೆಲ್ಪ್ ಮಾಡ್ತಾರೆ? ಆ, ಈ ಪೊದ್ದಿನ ಕೇಳಿದ್ರೆ ಸಹಾಯ ಮಾಡ್ತಾಳೇನೋ. ಆದ್ರೆ ದೊಡ್ಡ ಫಿಟ್ಟಿಂಗ್ ಮಾಸ್ಟ್ರು ಅಂತ ಹೇಳಿದ್ರೆ ಈ ಪೊದ್ದಿನೆನಿಯ. ಈ ಪೊದ್ದಿನ ಕೇಳಿ ಆಮೇಕಿಂದ ಎಡವಟ್ಟಾಗಿ ನಾನು ಹೆಂಡ್ರು ಮನವೊಲಿಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಪೊದ್ದಿಗೆ ಮಾತ್ರ ಗೊತ್ತಿರ್ತದೆ. ಪೊದ್ದಿಗೆ ಬಿಟ್ಟು ಬೇರೆ ಇನ್ನು ಯಾರಿಗೂ ಗೊತ್ತಿರಲ್ಲ. ಹೆಂಗೆ ಮನವೊಲಿಸೋದು ನನ್ನ ಹೆಂಡ್ರದನ್ನ? ಹೆಂಗೆ ಹೊಲಿಸ್ಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ಪೊದ್ದಿನ ಕೇಳೋಣ. ಖತರ್ನಾಕು ಎಲ್ಲನೂ ಪೊದ್ದಿನೇನಿಯ ಸರಿ. ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರೂ ಸರಿ ಬರೋಕ್ಕಿಲ್ಲ ನನಗೆ. ಇರು ಪೊದ್ದಿತಕ್ಕೆ ಹೋಗ್ಬಿಟ್ಟು ಕೇಳ್ತೀನಿ. ನಾನು ಹೋಗ್ಬಿಟ್ಟು ಕುರಿ ವ್ಯಾಪಾರಕ್ಕನ ಹೋಗ್ಬಿಟ್ಟು ಬರ್ತೀನಿ ಕಣ್ಲೆ. ಇನ್ನೇನು ಹಸುವಿಂದೊಂದು ನೋಡ್ಕೊತಾ ಇದೀವಿ. ಕುರಿದೊಂದು ಹಂಗೆ ನೀನು ನೋಡ್ಕೊಂಬಿಟ್ರೆ ಅದಾಗ ಹೆಂಗೋ ಕಾಸು ಗೀಸು ಎಲ್ಲನೂ ಆಯ್ತದೆ. ಹೋಗಿ ವ್ಯಾಪಾರ ಮಾಡ್ಕೊಂಬಿಟ್ಟು ಬರ್ತೀನಿ ಕುರಿ ವ್ಯಾಪಾರ. ನೀನು ಬಿಸ್ನೆಸ್ ಮಾಡ್ತೀನಿ ಅಂತಿದ್ದಲ್ಲ ಆತ ಕುರಿನೇ ನೋಡ್ಕೋಬೋದಲ್ಲ. ಕುರಿನೇ ನೋಡ್ಕೊಂಡ್ರೆ ಅತ್ತಾಗೆ ಒಂದು 2 ದಿನ ಇಕ್ಕೊಂಡು ಸಾಕೊಂಡ್ರೆ ಒಳ್ಳೆ ಲಾಭ ನೀನೇ ಬರ್ತದಲ್ಲ. ಸರಿ, ನಾನು ಹೋಗ್ಬಿಟ್ಟು ಕುರಿನೇ ನೀನು ನೋಡ್ಕೊಂಬಿಟ್ಟು ಬರಲಾ? ಯಾಕೆ ನೀವು ಕುರಿ ತಕೊಬಿಟ್ಟು ಬರೋದು, ನಾನು ಕಷ್ಟಪಟ್ಬಿಟ್ಟು ಮೇಯಿಸ್ಬಿಡೋದು, ನೀವು ಹಂಗೇನೆ ಎತ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ದುಡ್ಡು ಮಾಡ್ಕೊಬಿಡೋದು. ನನ್ನ ಬಿಸ್ನೆಸ್ ಎಲ್ಲಾಯ್ತು, ನನಗೆ ಲಾಭ ಅಂತ ಎಲ್ಲಾಯ್ತು? ನೋಡಿ, ನಂಗೆ ಅದೆಲ್ಲ ಬೇಕಿಲ್ಲ. ನನಗೆ ಬಿಸ್ನೆಸ್ಸು ಲಾಭ ಎರಡು ನನಗೆ ಬರಬೇಕು. ಅಂಥದ್ದು ಏನಾರ ಇದ್ರೆ ಹೇಳಿ. ಈ ಕಾಂಜಿ ಪೀಂಜಿ ಇದೆಲ್ಲನೂ ನನಗಂತೂ ಬೇಡ. ಏನು ಇವಳು ಬಿಸ್ನೆಸ್ ಮಾಡ್ಬಿಟ್ಟು ಲಕ್ಷ ಸಂಪಾದನೆ ಮಾಡೋಗ್ಬಿಡ್ತಾಳೆ ಇವಳು. ಹಂಗೆ ಹೇಳ್ತಾಳೆ. ಏನಕ್ಕನ ಒಂದು ಹಾಕ್ಬಿಟ್ಟು ಎಲ್ಲ ನಾಮ ಹಾಕೊಂಡು ಮುಂಡ ಮುಚ್ಕೊಂಡು ಹೋಗ್ಬೇಕಾಯ್ತದ ನಾವು ಅಷ್ಟೇ. ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅಷ್ಟೇ ಅರ್ಥ ಆಗಕ್ಕಿಲ್ಲ ಬಿಡು ನಿಂಗೆ. ಹೆಂಗನ ಮಾಡ್ಕೊ ಹೋಗು. ಒದ್ದು ಒದ್ದು ಒದಕ್ಕ. ಓಹ್, ಯಾರೋ ಅಭಿಮಾನಿಗಳು ಆಗ್ಲೇ ಶುರುವಾದ್ರು ನಿಂಗೆ. ನನ್ಗೆ ಯಾರು ಗಂಡಸ್ರು ಫ್ರೆಂಡ್ಸ್ ಇಲ್ಲ ರೀ. ನನ್ಗೆ ಎಲ್ಲಾನು ಹೆಂಗಸ್ರೇನಿ ಇರೋದು. ಈ ಅಪ್ಪ ಯಾರು ಹಿಂಗ್ ಕೂಗ್ತಾವನೆ? ಅಯ್ಯೋ 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 ಅಯ್ಯೋ, ಈ ಭಿಕ್ಷುಕ್ರಿಗೆ ಒಸಿ ಏನಾರ ಒಂಚೂರು ಇದ್ ಕೊಟ್ಬಿಟ್ರೆ ಸಾಕು, ಸಲ್ಗೆ ಕೊಟ್ಬಿಟ್ರೆ ಸಾಕು, ಮನೆ ಒಳಗಡಿಕೆ ಬಂದ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ತಕ್ ಶುರು ಮಾಡ್ಬಿಡ್ತಾರೆ. ಓಹೋ, ಈಚೆ ಕಡೆ ಕೇಳೋದ್ ಬಿಟ್ಬಿಟ್ಟು ಈಗ ಹೆಸರು ಕರೆದ್ಬಿಟ್ಟು ಮನೆ ಒಳಗಡಿಕೆ ಬಂದ್ಬಿಟ್ಟು ನನ್ ಮುಂದೆ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀಗಲ್ಲ ನೀನು. ನಿನ್ ಮನೆ ಒಳಗಡೆ ಕರ್ದರ್ ಯಾರು? ಏ ಏ ಹೋಗ್ಲಿ ಬಿಡೆ. ಏನಪ್ಪ ಏನ್ ಬಂದಿದ್ದು? ಇವ್ವ, ನಾನ್ ಕಣಣ, ನಾನು ಜಯಮ್ಮನ್ ಗಂಡ. ಇದೇನಣ್ಣ ನಿನ್ನ ಅವಸ್ಥೆ? ಇದ್ಯಾಕೆ ಹಿಂಗೆ ಗಡ್ಡ ಪಡ್ಡ ಎಲ್ಲ ಬಿಟ್ಕೊಂಡು ಹಿಂಗೆ ನಾಮಗಿಮ ಹಾಕೊಂಡು ಹಿಂಗ್ ಬಂದ್ಬಿಟ್ಟಿದೀಗಲ್ಲ? ಏನಾಯ್ತು? ಅಯ್ಯೋ ಬುಡಪ್ಪ, ದೊಡ್ಡ ಕತೆ. ನನ್ನ ಹೆಂಡ್ರು ಸರ್ ಯಾಕೆ ಬೆಂಡೆತ್ ಬ್ರೇಕ್ ಹಾಕ್ಬಿಟ್ಲ. ನಾನತ್ತಾಗೆ ಇವಳು ತಾಗಿದ್ರೆ ಇನ್ನು ವದಿಗಳು ಬೀಳ್ತಾವ್ ಶಾನೆ ಅಂತ ಹೇಳ್ಬಿಟ್ಟು ನಾನು ಎಸ್ಕೇಪ್ ಆಗೋಗ್ಬಿಟ್ನ. ಇವಳ ಹತ್ರ ಇರೋದಿಲ್ಲ, ನೀ ಬೇಡ ಅಂತ ಹೇಳ್ಬಿಟ್ಟು ಯವ್ವ ಹೋಗಿ 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 ಅಲ್ಲಿ ಯಾವ ಸನ್ಯಾಸಿಗಳ ಜೊತೆ ಸೇರ್ಕ ಮಾಡ. ಏನ್ ಮಾಡೋದು, ನಂಗೆ ನೆಮ್ಮದಿನೇ ಸಿಗ್ಲಿಲ್ಲ. ಹೆಂಗೋ ಬಂದ್ಬಿಡಣ ತಗ ಊರ್ ಕಡಿಕೆ ಹಂಗನ ಮಾಡಿ ಅಂತ ಹೇಳ್ಬಿಟ್ಟು ಈಗ ನೋಡು ನ್ಯಾಟು ಬಂದ್ಬಿಟ್ಟೆ. ಹೊದ್ದು ಹೆಂಗನ ಮಾಡಿ ಜಯಮ್ಮನ ಮಾತಾಡ್ಸ್ಬಿಟ್ಟು ನನ್ನ ಮನೆ ಒಳಗಡೆ ಸೇರ್ಸ್ಕೊಳಂಗ್ ಮಾಡ್ತೀಗ. ಪ್ಲೀಸ್ ಜಯಮ್ಮನ ಮನನ ಗೆಲ್ಲಕ್ಕೆ, ಮನಸ್ಸು ಗೆಲ್ಲಕ್ಕೆ ನಂಗೆ ಏನಾರ ಸಹಾಯ ಮಾಡ್ತೀಗ ಪ್ಲೀಸ್. ನೀನು ಒಬ್ಳೆ ನಿನಗೆ ಸಾಧ್ಯ ಇದಕ್ಕೆ ಎಲ್ಲನೂ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ. ನಾನು ಎಂಡ್ರನ್ನ ಉಗಿದ್ಬಿಟ್ಟು ಈಚೆ ಕಡೆ ಕೊಟ್ಬಿಟ್ಟವಳೆ. ನಾನು ಮೊದಲು ಥರ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಸಹಾಯ ಬೇಕೇ ಬೇಕು. ಹೆಂಗನ ಮಾಡ್ಬಿಟ್ಟು ಜಯಮ್ಮಂಗೆ ಹೇಳ್ಬಿಟ್ಟು ನನ್ನನ್ನು ಮತ್ತೆ ಅವಳ ಜೊತೆ ಸೇರಿಸ್ಕೊಳಂಗೆ ಮಾಡ್ತೀಗ. ಮಾಡೋದೆಲ್ಲ ಮಾಡ್ಬಿಟ್ಟು ಎಂಡ್ರ ಜೊತೆಗಿದ್ದಾಗ ಏನಿಯಾ ಇನ್ನೊಬ್ಳು ಯಾವಳನ್ನೋ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವಳೇ ನನ್ನ ಮಗಳು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ಇಷ್ಟು ದೊಡ್ಡ ಮೋಸ ಮಾಡಿದೀರಾ. ಇವಾಗ ಒಪ್ಕ ಅಂದ್ರೆ ಜಯಮ್ ಒಪ್ಕೊಬಿಟ್ಟಳೆ. ಯಾವಳನ್ನ ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಎಷ್ಟೆಲ್ಲ ಆಟ ಆಡ್ಬಿಟ್ರಿ. ಇವಾಗ ನೋಡಿದ್ರೆ ಮತ್ತೆ ನಮ್ಗೆ ಸಹಾಯ ಮಾಡಿ ಅಂತ ಬಂದಿದ್ರೆ ಯಾವ ಸಹಾಯನೂ ಇಲ್ಲ, ಪಹಾಯನೂ ಇಲ್ಲ. ಒಯ್ತಾ ಇರಿ ಸುಮ್ಕೆನೆ. ಇವನು ತ್ಯಪ್ ಮಾಡ್ಬಿಟ್ಟೆ ಕಣ್ಪತಿ, ತ್ಯಪ್ ಮಾಡ್ಬಿಟ್ಟೆ. ಹೆಂಗನ ಮಾಡಿ ನಾನು ನನ್ನ ಎಂಡ್ರನ್ನ ಒಂದು ಮಾಡಿರೋ ಪುಣ್ಯನ ಕಟ್ಕೊಬಿಡು. ಅಣ್ಣ ಹೊಸಿ ನೀನನ್ನ ಹೇಳೋಣ ನಿಮ್ಮ ಎಂಡ್ರಿಗೆ. ನನ್ನ ಎಂಡ್ರು ಯಾರ ಮಾತು ಕೇಳಕ್ಕಿಲ್ಲ ಅವಳು. ಗೊತ್ತಲ್ಲ ಮೊದ್ಲೇ ನನ್ನ ಎಂಡ್ರು ರಾಕ್ಷಸಿ ಇದ್ದಂಗೆ. ಯಾರ ಮಾತು ಕೇಳಕ್ಕಿಲ್ಲ ಅವಳು ಅಂತೂ. ಯುವತಿ ಅಂದ್ರೆ ಪ್ರೀತಿ ಅಂತೇಳಿ. ಈ ಪೊದ್ದಿ ಮಾತು ಅಷ್ಟೇ ಏನಿಯ ಕೇಳೋದು. ಹೆಂಗನ ಮಾಡ್ಬಿಟ್ಟು ಮನವೊಲಿಸ್ಬಿಟ್ರೆ ಅಷ್ಟೇ ಏನಿಯ ಸಾಕು. ಲೇ ಪೊದ್ದಿ, ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ತೀರಾ. ಹೋಗ್ಲಿ ಅಣ್ಣ ಏನೋ ತಪ್ಪು ಮಾಡವನೆ, ಕ್ಷಮಿಸ್ಬಿಟ್ಟು ಹೆಂಗನೂ ಜೊತೆಗೆ ಸಂಸಾರ ಮಾಡೋ ಥರ ಮಾಡ್ಪಪ್ಪ. ಹೋದ್ರೆ ಹೋಗ್ಲಿ ಅತ್ತಾಗಿ. ಗಂಡು ಜೀವ ನೊಂದ್ಬಿಟ್ಟೈತೆ, ಇನ್ನೇನು ಮಾಡೋಕ್ಕಾಯ್ತದೆ ಹೇಳು.
ಈ ಅಪ್ಪ ಅಂತ ಕೆಲಸ ಮಾಡೋನೆ ಅಂತ ನಿಮ್ಗೆ ಏನಾರ ಗೊತ್ತೇನ್ರಿ? ಇವ ಅಣ್ಣ ಏನ್ ಹೊಸಿ ಕೆಟ್ಟ ಕೆಲಸ ಮಾಡೋನೆ ಅಂತ ಅನ್ಕಂಡ ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಮನೆಗೆ ಮಗಳು ಅಂತ ಹೇಳ್ಬಿಟ್ಟು ಮಡಿಕೊಬಿಟ್ಟು ಆ ಆಯಮ್ಮಂಗೆಲ್ಲ ಸಹಾಯ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವನ್ ಹೊಸಿ ನೋಡಿಗೆ ನೀನು ಇವ ಅಣ್ಣಯ್ಯ ಮಾಡೋದು ಅಷ್ಟು ಇಷ್ಟೆಲ್ಲ ಸುಮ್ಕಿರ್ರಿ. ಇವಾಗ ಪಾಪ ಜಯಮ್ಮಂಗೆಲ್ಲ ಮೋಸ ಆಗೈತೆ. ಇವ ಅಣ್ಣಯ್ಯ ಇಷ್ಟ ದಿನ ಇಲ್ದಿರೋದಕ್ಕೆ ಹೆಂಗೋಳತ್ತಾಗ ನೆಮ್ಮದಿಗೋಳೆ ನೆನೆಸ್ಕೊಂಡಿಲ್ಲ ಗೊತ್ತೇ. ಮೊತ್ತಿದೆ ಎಲ್ಲನೂ ಕರ್ಕೊಂಡೋಗ್ಬಿಟ್ಟು ಜಯಮ್ಮನ ಮುಂದೆ ಬಿಟ್ರೆ ಸುಮ್ಮನೆ ಬಿಟ್ಟೋಳೆ. ಹೋದ್ರೆ ಹೋಗ್ಲಿ, ಸಂಸಾರದಾಗ ಏನೋ ಒಂದು ಆಯ್ತದೆ, ಒಂದು ಒಯ್ತದೆ, ಒಂದು ಬರ್ತದೆ. ಅದನ್ನ ಕಾಯ್ಕೊಂಡಿರಕಾಯ್ತದ? ಏನೋ ಒಂದು ಆಯ್ತದೆ. ಹೋಗ್ಲಿ. ಹೋಗಿ ಆ ಅಣ್ಣಂಗೇನೋ ಒಂಚೂರು ಸಹಾಯ ಮಾಡು. ನಾನು ಹೋಗಿ ಮುರಿ ಹೊಡ್ಕೊಂಬಿಟ್ಟು ಬರ್ತೀನಿ. ಹ್ಮ್. ಈ ಗಂಡಸ್ರು ಯಾವಾಗೂನು ಗಂಡಸ್ರಿಗೆ ಸಪೋರ್ಟ್ ಮಾಡೋದು. ಪೊದ್ದು, ಏನಾರ ಮಾಡಿ ನೀನೇ ಸಹಾಯ ಮಾಡ್ಬಿಡು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಹ, ಸರಿ ಸರಿ. ಏನೋ ಅಯ್ಯೋ ಪಾಪ ಜಯಮ್ಮನ್ ಸಂಸಾರ ಸಂದಾಗಿರ್ಲಿ, ಜಯಮ್ಮನ್ ಸಂಸಾರ ಒಂದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತೀವಿ ಅಷ್ಟೇ ಇನಿಯ. ಅಷ್ಟು ಬಿಟ್ರೆ ನಾನು ಇನ್ಯಾವ ಸಹಾಯ ನನಗೆ ಮಾಡೋಕ್ಕಿಲ್ಲ. ಏನೋ ಪಾಪ ಅಂತ ಹೇಳ್ಬಿಟ್ಟು ಒಂಚೂರೇ ಚೂರು ಸಹಾಯ ಮಾಡ್ತೀನಿ ನೋಡಿ. ಈಗ ನೀವು ಹೋಗ್ಬಿಟ್ಟು ನನ್ನನ್ನು ನನ್ನನ್ನು ಮಾತಾಡಿಸು, ನನ್ನ ಜೊತೆ ಸಂದಾಕಿರು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮೇನ್ರು ಬಗ್ಗೋದು ಇಲ್ಲ, ಇದು ಇಲ್ಲ. ನಿಮ್ಮ ಯಾರು ಜಿಗುಪ್ಸೆ ಬಂದ್ಬಿಟ್ಟು ನೀವಿದ್ದೀರ ಅದನ್ನೇ ಮರ್ತೋಗ್ಬಿಟ್ಟು ಮಗಳ ಜೊತೆ ಸಂದಕ್ಕೆ ಜೀವನ ಮಾಡ್ಕೊಂಡವಳೆ. ನೀವು ಹೆಂಗನ ಮಾಡಿ ಜಯಮ್ಮನ ಮನಸ್ಸು ಗೆಲ್ಲಬೇಕು, ಮನಸ್ಸು ಗೆಲ್ಲಬೇಕು. ಹಾ, ಗೆಲ್ತೀನಿ. ಅದೇ ಹೆಂಗ್ ಗೆಲ್ಬೇಕು ಅಂತ ಹೇಳ್ಬಿಟ್ಟು ನೀವು ಪಿರುತಿ ಮಾಡಕ್ಕೆ ಶುರು ಮಾಡಬೇಕು. ಜೈ ಹಿಂದೆ ಮುಂದೆ ಓಡಾಡ್ಕೊಂಡು, ಜೈಗೂ ಒಂದೊಂದು ಲೆಟ್ರ್ ಬರ್ಕೊಂಡು, ಜೈ ನೀನಂದರೆ ಇಷ್ಟ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಏನಾರ ಒಂದೊಂದು ಮಾಡ್ಕೊಂಡು ನೀವು ನಿಮ್ಮ ಹೆಂಡ್ರನ್ನ ಮನ ಒಲಿಸ್ಬೇಕು ನೀವು, ಸರಿನೇ? ಆವಾಗ ನೋಡಪ್ಪ ಅವಳು ಬತ್ತಾಳೆ. ಒಂದು ಲವ್ ಲೆಟ್ರ್ ಬರೆದ್ಬಿಟ್ಟು ಕಳಿಸಿ, ನೀನಂದರೆ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು. ಅಯ್ಯೋ ರಾಮ, ಹಂಗೆಲ್ಲ ಮಾಡ್ಬಿಟ್ಟು ನನ್ನ ಎಂಡ್ರು ಸುಮ್ಮನೆ ಬಿಟ್ಟಳೆ. ನಂಗೆ ಒಂಥರ ನಾಚಿಕೆ ಆಯ್ತದೆ. ನನ್ನ ಎಂಡ್ರಿಗೆ ನಾನೇನೇ ಲೆಟ್ರ್ ಬರೆಯೋದು ಅಂದರೆ. ಎಂಟಿಗೆ ಲೆಟ್ರ್ ಬರಕ್ಕೆ ನಿಮ್ಗೆ ನಾಚಿಕೆ ಆಯ್ತದೆ. ಅದೇ ಅವಳು ಇವ್ಳಿಗೂ ತಗೊಂಡೋಗ್ಬಿಟ್ಟು ಇಕ್ಕಕ್ಕೆ ಮಾತ್ರ ನಿಮ್ಗೆ ನಾಚಿಕೆ ಆಗಕ್ಕಿಲ್ಲ ಅಲ್ವಾ? ಅವರು ಇವ್ರಿಗೂ ತಗೊಂಡೋಗ್ಬಿಟ್ಟು ಮಾಡೋಗ್ತೀರ ಎಲ್ಲನೂ ಇಕ್ಕಿ ಆವಾಗ ಎಲ್ಲ ಸಂದಕ್ಕಿರ್ತದೋ. ಸರಿ ಪೊದ್ದು, ನೀನು ಹೇಳ್ದಂಗೆ ಕೇಳ್ತೀನಿ. ಏನೋ ನಾನು ಎಂಡ್ರನ್ನ ಮನವೊಲಿಸೋಕೆ ಪ್ರಯತ್ನ ಪಡ್ತೀನಿ. ನೀನು ನನ್ನ ಬಗ್ಗೆ ಹೊಸಿ 4 ಒಳ್ಳೆ ಮಾತುಗಳನ್ನ ಹೇಳು ಜಯಮ್ಮನ್ ತಗೋಗ್ಬಿಟ್ಟು. ಅಯ್ಯೋ ಗಂಡಸ್ರೆಲ್ಲ ಮಾಡ್ತಾರೆ, ನಿಂಗೆ ಕ್ಷಮಿಸ್ಬಿಡು ಅಂತ ಏನಾರ ಒಂದು ಹೋಗಿ ಹೇಳ್ತೀಗ. ಸರಿ ನಾನು ಹೇಳ್ತೀನಿ ಕಣಣ್ಣ. ಏನೋ ನೀವು ಮತ್ತೆ ಇನ್ನೊಂದ್ಕಿಂತ ಅಂತ ತಪ್ಪು ಮಾಡಿದ್ದಂಗೆ ಎಲ್ಲರ ಜೊತೆ ಸಂದಕ್ಕಿದ್ರೆ ಸಾಕು. ನಾನು ಹೋಗ್ಬಿಟ್ಟು ಜಯಮ್ಮನ ಹತ್ರ ಮಾತಾಡ್ತೀನಿ. ಸರಿ ಕಣಮ್ಮ ಪೊದ್ದು, ಹೋಯ್ತೀನಿ. ನನ್ನ ಎಂಡ್ರಿಗೊಂದು ಲೆಟ್ರ್ ಬರ್ದು ಕಳಿಸ್ತೀನಿ ನೋಡು. ಅದು ನಾನೇ ಕೊಟ್ಟರೆ ಸಂದಕ್ಕಿರಲ್ಲ, ಯಾರ ಕೈಯಾಗನ ಕೊಟ್ಟು ಕಳಿಸ್ತೀನಿ. ಸರಿ ಚೆನ್ನಾಗಿ ಬರೆದ್ಬಿಟ್ಟು ಯಾರ ಕೈಗಾನ ಕೊಟ್ಟು ಕಳ್ಸೋಣ. ನಾನು ಹೋಗ್ಬಿಟ್ಟು ಜಯಮ್ಮಗೋಸಿ ಒಂದು ಒಳ್ಳೆ ಬುದ್ಧಿ ಮಾತುಗಳು ಹೇಳ್ತೀನಿ. ಹಿಂಗಲ್ಲ ಜಯಮ್ಮ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಹೊಸಿ ಬುದ್ಧಿ ಮಾತು ಹೇಳ್ತೀನಿ. ಅವಳು ಕೇಳ್ತಾಳೆ, ಸರಿನೇ? ಮತ್ತಿಂತ ಕೆಲಸ ಮಾಡ್ಬಿಟ್ಟು ಸಂಸಾರ ಎಲ್ಲ ಕಳ್ಕೊಳಕ್ಕೆ ಹೋಗ್ಬೇಡಿ. ಒಂದ್ಸಲ ಸಂಸಾರ ಮುದ್ರೆ ಮತ್ತೆ ಸಿಗಲ್ಲ. ಸರಿ ಕಣವ, ಆಯ್ತು. ನೀನು ಮಾತು ಕೊಟ್ಟಿದ್ದೀಗ ಅಂದರೆ ನಂದೊಂದು ಜಯಮ್ಮಂದು ಸಂಸಾರ ಒಂದಾದಂಗೆ ಏನು ಬಿಡು. ಸರಿ ನಾನು ಇನ್ನು ಬರ್ತೀನಿ. ಸರಿ ಕಣ್ಣ. ಪಾಪ ಅನ್ನಿಸ್ತದೆ, ಹೆಂಗನ ಮಾಡಿ ಜಯಮ್ಮನು ಗಂಡನು ಒಂದು ಮಾಡಿಬಿಟ್ರೆ ಅದೊಂದು ಪುಣ್ಯ ನನಗೂ ಬರ್ತದೆ. ಗಂಡ ಹೆಂಡ್ರು ಒಂದು ಮಾಡಿರೋ ಪುಣ್ಯ ಅಂತ. ಇವಾಗ ಜಯಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಹೇಳಿ ಬರಲ್ಲ. ಮನೆಲ್ಲ ಜಗಳವಾಗೈತೆ. ಈಗ ಯಾರ ಹತ್ರ ಹೋಗಿ ಹೇಳಿ ಬರಲಿ? ನೋಡೋಣಿರು, ಜಯಮ್ಮನ ಹತ್ರನೇ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಲೇ, ನಿನಗೆ ಗೊತ್ತಾ, ನಾನಂತೂ ನಿನಗೆ ಅಂತೇಳ್ಬಿಟ್ಟು ಒಂದು ಒಳ್ಳೆ ಹುಡುಗನ ಹುಡುಕಿದ್ದೀನಿ. ಹೆಂಗಿದ್ರು ನಾನು ನಮ್ಮ ಹುಡುಗನ ಮದುವೆ ಮಾಡ್ಕೊಂಡು ಲಂಡನ್ಗೆ ಹೋಗ್ತೀನಿ. ನಿನಗೆ ಗೊತ್ತಿರೋ ಮಟ್ಟಿಗೆ ನನಗಂತೂ ಒಬ್ಬಳೇನೇ ಕೆಲಸ ಮಾಡ್ಕೊಳಕ್ಕೆ ಬೇಜಾರಾಗ್ತೈತೆ. ಒಬ್ಬಳೇ ಕೆಲಸ ಮಾಡಿ ಯಾರು ಮಾಡ್ತಾರೆ? ನನಗೆ ನಿಂದೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ನೀನೇ ತಾನೇ ಯಾವಾಗೂ ನನಗೆ ಸಹಾಯ ಮಾಡಿ ಅಭ್ಯಾಸ ಮಾಡಿಸ್ಬಿಟ್ರದು. ಈಗ ನಾನು ಒಬ್ಬಳೇ ಲಂಡನ್ಗೆ ಹೋಗ್ತೀನಿ ಅಂತಂದರೆ ಜಾಸ್ತಿ ಬೇಜಾರಾಗ್ತೈತೆ ನನಗೆ. ಒಬ್ಬಳೇ ಲಂಡನ್ಗೆ ಹೋಗಿ ಅಲ್ಲೆಲ್ಲ ನಾನು ಇದ್ದು ಮಾಡೋಕ್ಕೆ ತುಂಬ ಇದಾಗ್ತೈತೆ. ನೋಡು, ಒಂದು ಕೆಲಸ ಮಾಡು. ನಿನಗೆ ಅಂತೇಳ್ಬಿಟ್ಟು ನಮ್ಮ ಹುಡುಗ ಇದ್ದಾನಲ್ಲ, ಅವರ ಮನೇಲಿ ಕೆಲಸ ಮಾಡೋ ಹುಡುಗ ಇದ್ದಾನೆ. ಅವನಂತೂ ಅದೇನೋ ಹೇಳ್ತಾರಲ್ಲ, ಅವ್ನಿಗೂ ಮದುವೆ ಆಗಿಲ್ಲ, ನಿನಗೂ ಮದುವೆ ಆಗಿಲ್ಲ, ಸರಿ ಹೋಗ್ತೈತೆ. ನೀನು ನನ್ನ ಜೊತೆನೇ ಲಂಡನ್ನಿಗೆ ಬಂದುಬಿಡು, ಇಬ್ರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಲಂಡನ್ನಿಗೆ ಬರೋ ಭಾಗ್ಯ ಎಷ್ಟು ಜನಕ್ಕೆ ತಾನೇ ಸಿಗ್ತೈತೆ ಹೇಳು? ಇಲ್ಲ, ನಾನು ಯಾರ್ದು ಮದುವೆ ಸದ್ಯಕ್ಕೆ ನನ್ನ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಲಂಡನ್ ಅಲ್ಲಿ ಇಲ್ಲಿ ಎಲ್ಗನೂ ಬರೋದಕ್ಕೆ ನಂಗೆ ಇಷ್ಟನೇ ಇಲ್ಲ. ಯಾರು ನನ್ನ ಮದುವೆನೂ ಮಾಡ್ಕೊಳ್ಳೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಮಾಡ್ಕೊಳ್ಳೋದು ಇಲ್ವೇನಿಲ್ಲ ನಾನಂತೂ ಮದುವೆನ. ನೋಡಿ ತಗೊಳ್ಳಿ, ನೀವು ಬೂಸ್ಟ್ ಕೇಳಿದ್ರಲ್ಲ, ನೋಡು, ನೀನು ಬರಲ್ಲ ಅಂದ್ರೂ ಕರ್ಕೊಂಡು ಹೋಗ್ತೀನಿ. ಯಾಕೆ ಹೇಳು? ಅಲ್ಲಿ ನಾನು ಒಬ್ಬಳೇ, ಯಾರ ಸಹಾಯನಾದರೂ ಬೇಕಲ್ವ ನನಗೆ? ನನ್ನ ಸೇವೆ ಮಾಡೋಕ್ಕಾದ್ರೂ ನೀನು ಕರ್ಕೊಂಡು ಹೋಗ್ಬೇಕಲ್ವಾ? ನೋಡು, ನಮ್ಮ ಅಪ್ಪ ನಿನ್ನ ಚಿಕ್ಕ ಹುಡುಗಿಯಿಂದನೂ ಸಾಕೈತೆ.
ಹಂಗೆಲ್ಲ ಸಾಕಿರ್ಬೇಕಾದ್ರೆ ನಮ್ಮ ಅಪ್ಪನ ಋಣ ತೀರ್ಸಕ್ಕಾದ್ರೂ ನೀನಂತೂ ನನ್ನ ಜೊತೆ ಲಂಡನ್ಗೆ ಬರಲೇಬೇಕು. ಮನೆ ಕೆಲಸ ಮಾಡ್ಕೊಂಡು ನನಗೆ ಅಡುಗೆ ಮಾಡ್ಕೊಂಡು ಆರಾಮಾಗಿರೋ. ನಿಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಆರಾಮಾಗಿ ನನ್ನ ಜೊತೆ ಇರ್ಬೋದಲ್ವಾ? ಇಲ್ಲ ಇಲ್ಲ, ನನಗೆ ಬೇರೆ ದೇಶಕ್ಕೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ನಾನು ಇದೇ ದೇಶದಾಗೆ ನೆಮ್ಮದಿಯಾಗಿರ್ತೀನಿ. ನಂಗೆ ಬೇರೆ ದೇಶಕ್ಕೆ ಹೋಗ್ಬೇಕು ಬರಬೇಕು ಅದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ನೋಡು, ನೀವು ಯಾವ ದೇಶ ಇಷ್ಟ ಆಗ್ತೈತೋ ಅದೇ ದೇಶಕ್ಕೆ ಹೋಗಿ ಖುಷಿಯಾಗಿ ಇದ್ಕೊಂಡು ಖುಷಿಯಾಗಿ ಇದು ಮಾಡಿವಂತೆ. ಭಾರತನೇ ಇಷ್ಟ ಅಂದಮೇಲೆ ನೀನು ಇಲ್ಲೇ ಇರ್ಬೋದಲ್ವಾ? ಏನೂ ತೊಂದರೆ ಇಲ್ಲ. ನೀನು ತಲೆ ಕೆಡಿಸ್ಕೊಬೇಡ, ಹೋಗು. ಅಯ್ಯೋ ಅತ್ತಿಗೆ, ಇವಳು ಇಲ್ಲೇ ಇದ್ರೆ ನಂಗೆ ಅಲ್ಲಿ ಕೆಲಸ ಕೊಡೋರು ಯಾರಲ್ಲಿ? ನಾನು ಒಬ್ಳೆ ಅಷ್ಟು ಕೆಲಸನೂ ಮಾಡ್ಕೋಬೇಕಾ ಹೇಳು? ನನ್ನ ಕೈಲಂತೂ ಈ ಕೆಲಸ ಮಾಡ್ಕೊಳಕ್ಕೆಲ್ಲ ಆಗೋದೇನೇ ಇಲ್ಲ. ಅಲ್ಲೆಲ್ಲ ಕೆಲಸಗಳೆಲ್ಲ ಸಿಗಲ್ಲ. ಇವಳನ್ನ ಹೆಂಗಾನ ಮಾಡಿ ಒಪ್ಸಿ ನಾನು ಕರ್ಕೊಂಡು ಹೋಗ್ತೀನಿ ಲಂಡನ್ಗೆ. ಬಿಡಲ್ಲ. ಅಲ್ಲಿ ಬಂದು ನಾನು ಕೆಲಸ ಮಾಡಿದ್ರೆ ಇವಳಿಗೆ ಏನು ತಾನೇ ನೋವಾಗ್ತೈತೆ? ಆರಾಮಾಗಿ ಬಂದು ಮಾಡ್ಬೋದಲ್ವಾ? ನೋಡು, ಒಬ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಹಂಗೆಲ್ಲ ಕರ್ಕೊಂಡು ಹೋಗ್ತೀನಿ ಮಾಡ್ತೀನಿ ಅದೆಲ್ಲ ಹೇಳ್ಬಾರ್ದು. ಇಷ್ಟ ಇಲ್ಲ ತಾನೇ? ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು. ನೀನು ಲಂಡನ್ಗೆ ಹೋಗ್ತಿದ್ಯಾ ಅಂದರೆ ನಿನ್ಗೆ ಇಷ್ಟ ಇರ್ತೈತೆ. ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಅಲ್ಲವನೇ ಹೋಗ್ತಿದ್ಯಾ ಅಂತಂದ್ರೆ ಇವಳಿಗೆ ಏನೋ ಇಷ್ಟ ಕಷ್ಟ ಏನು ಕೇಳಿದಂಗೆ ಯಾರೋ ಒಂದು ಹುಡುಗನ್ನ ಪಟ್ ಅಂತ ಹೇಳ್ಬಿಟ್ಟು ಗಂಟಾಕ್ಬಿಟ್ರೆ ಅದು ಎಷ್ಟು ಚೆನ್ನಾಗಿರ್ತೈತೆ? ನೀನು ಯೋಚನೆ ಮಾಡು. ಹಾಂ, ಹುಡ್ಗ ಇಷ್ಟನೋ ಇಷ್ಟ ಇಲ್ವೋ ಯಾರಿಗೆ ತಾನೇ ಗೊತ್ತು? ಅವ್ನು ಚೆನ್ನಾಗಿರೋ ಏನೋ ಗೊತ್ತಿಲ್ಲದ್ಮೇಲೆ ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಚೆನ್ನಾಗಿರಲ್ಲ ಅಲ್ವಾ? ನೋಡಿ ಅದಕ್ಕೆ ನೀವು ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ಬರೋಕೆ ಹೋಗ್ಬೇಡಿ, ಓಕೆನಾ? ನಂಗಲ್ಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದು ನಿಮಗೂ ಗೊತ್ತು ನನಗೂ ಗೊತ್ತು. ನನಗೆ ಒಬ್ಬರನ್ನ ಕರ್ಕೊಂಡು ಹೋಗಲೇಬೇಕು. ಅಲ್ಲೆಲ್ಲ ಅಮೇರಿಕಾ ಲಂಡನ್ ಅಲ್ಲೆಲ್ಲನೂ ಕೆಲಸದಾಳುಗಳು ಸಿಗಲ್ಲ. ಕೆಲಸದಾಳುಗಳಂತೂ ಹುಡ್ಕೊಂಡ್ರು ಸಿಗಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ನಾನು ಇವಳನ್ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಕೆಲಸದಾಳು ಅವನಂತೆ ಆರಾಮಾಗಿ ಅವನು ಮದುವೆ ಆಗಿಲ್ವಂತೆ. ಇವಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ರೆ ಆಯಿತು. ನಾನು ಡ್ಯಾಡಿಗೆ ಹೇಳಿ ಒಪ್ಪಿಸ್ತೀನಿ. ಇವಳಂತೂ ಕೆಲಸದವನೇ ಮದುವೆ ಮಾಡ್ಕೊತಾಳೆ. ಸುಮ್ಮನೆ ನನ್ನ ಜೊತೆ ಲಂಡನ್ಗೆ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಮನೆ ಕೆಲಸ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇನೆ. ನೋಡು, ಅವಳು ಅನ್ಕೊಂಡಿದ ತಕ್ಷಣ ಎಲ್ಲ ನಾನು ಮದುವೆಗಳು ನಡೆಯಲ್ಲ. ಹಣೆ ಬರಹದಲ್ಲಿ ಬರ್ದಿರಬೇಕು. ಇಂಥ ಹುಡುಗಂಗೆ ಇಂಥ ಹುಡುಗಿನೇ, ಇಂಥ ಹುಡುಗಿಗೆ ಇಂಥ ಹುಡುಗನೇ ಅಂತ ಹಣೆ ಬರಹದಲ್ಲಿ ಬರ್ದಿರಬೇಕು. ಹಂಗೆ ಬರ್ದಿದ್ರೆ ಮಾತ್ರ ನನ್ನ ಮದುವೆಗಳು ನಡೆಯೋದು, ಸರಿನಾ? ನಿನಗೆಲ್ಲ ಒಳ್ಳೇದೇ ಆಗ್ತೈತೆ. ನೀನು ಯೋಚನೆ ಮಾಡಬೇಡ. ಇವಳು ಹೇಳಿದ ತಕ್ಷಣ ನೀನು ಕೆಲಸದವನೇ ಮದುವೆ ಮಾಡ್ಕೊಳ್ಳಲ್ಲ. ಸರಿ, ನೀನು ಹೋಗು ಒಳಗಡೆ. ಏನೋ ಒಂದು ಆಗ್ತೈತೆ. ನಮ್ಮ ಮನೆಗೆ ನನ್ನ ಗಂಡ ನಮ್ಮ ಮಾವ ಎಲ್ಲ ಹಾಳಾಗೋದ್ರು. ಹಾಳು ಬಿದ್ದೋಗ. ಇಬ್ಬರು ಮನೆಗೆ ವಾಪಸ್ ಬರಲಿಲ್ವಲ್ಲ. ನಮ್ಮ ಮಾವ ಹೋಗಿ 2-3 ತಿಂಗಳಾಯ್ತೇನೋ. ನನ್ನ ಗಂಡ ಹೋಗಿ 1 ತಿಂಗಳಾಯ್ತಾ? ವಾಪಸ್ ಬರೋದಾದ್ರೂ ಬೇಡವಾ? ನನ್ನ ಗಂಡು ಫೋನ್ ಮಾಡಿದ್ರೆ ಸ್ವಿಚ್ ಆಫು. ಅತ್ತೆಗೆ ಹೇಳಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ.